ನಂತರೋಳು ನಿದ್ರೆ ತಿಳಿದೆದ್ದು ದಿಟ್ಟಿ ಸಾರುವಲ್ಲಿ ಕಾಣದೆ ನೆಟ್ಟ ನೀತನೆ ಋಷಭಪತಿ ಕೃಪೆ ಪುಟ್ಟಿ ಎಮ್ಮಂ ಸಲಹಲಲ್ಲಿಗೆ ಬಂದಿನಿತು ದಿಟ್ಟವು. ಬಸವ ಪುರಾಣ. ಇವತ್ತು ಎಷ್ಟನೇ ದಿವಸ ರೀ ಬಾ ತಂಗಿ? ಎಷ್ಟನೇ ದಿವಸ ರೀ ಬಾ? ಇವತ್ತು 3ನೇ ದಿವಸ. ಸಿಂಹಾವಲೋಕನ. ನಿನ್ನೆ ದಿವಸ ಪುರಾಣದೊಳಗೆ ಯಾವ ವಿಚಾರ ಕೇಳಿದ್ರಿ? ಎಲ್ಲಿಗೆ ಬಂದಿದ್ರಿಪ್ಪ ಪುರಾಣ? ನೀವು ಎಲ್ಲಿಗೆ ಬಿಟ್ಟಿದ್ರಿ ಅಪ್ಪವ್ರ ಅಲ್ಲೇ ಬಂದು, ಹೌದಲ್ರಿ? ಒಳಗೆ ಹೆಂಡತಿ ರೊಟ್ಟಿ ಮಾಡಾಕತ್ತಿದ್ದಿಲ್ಲ ಅಂತ. ಇವ ಗಂಡ ಆದವ ಹೊರಗೆ ಮಂಚದ ಮೇಲೆ ಮಕ್ಕೊಂಡಿದ್ ನಾನು. ಒಮ್ಮ ಹೊರಗೆ ಧಪ್ ಅಂತ ಶಬ್ದ ಆತು. ಹೆಂಡತಿ ಅಂತಾಳ, ರೀ ಏನಾತ್ರಿ? ಏನು ಬಿತ್ತು? ಏನು ಇಲ್ಲ, ಮಂಚದ ಮೇಲಿನ ಚಾದರ್ ಕೆಳಗೆ ಬಿತ್ತು. ಚಾದರ್ ಬಿದ್ರೆ ಇಷ್ಟೊಂದು ಶಬ್ದ ಆಗ್ತದೇನ್ರಿ? ಇಲ್ಲ, ಅದ್ರೊಳಗೆ ನಾನು ಇದ್ನಿ ಅಂತ ನಂಬ್ತಾವ. ಹಂಗಪ್ಪವ್ರು ನೀವು ಹೇಳ್ರಿ, ನೀವು ಹೇಳೋದ್ರೊಳಗೆ ನಾವು ಇದ್ದೀವಿ ಅಂತಂದ್ರೆ ಇದು ಪ್ರವಚನ, ಇದು ಬಸವ ಪುರಾಣ ಅಂತಂದ್ರೆ ಹೇಳ್ಕೋಂತ ಕೇಳ್ಕೋಂತ ತಿಳ್ಕೋಂತ ಹೋಗೋ ಪುರಾಣ ಇದು. ಸುಮ್ಮನೆ ಹಂಗ ಉದ್ದ ಹೋಗೋದಲ್ಲ, ಸ್ವಲ್ಪ ತಿಳ್ಕೋಂತ ಹೋಗೋದು ಇದು. ಅದಕ್ಕೆ ತಂಗಿ ನೀನು ಏನು ಕೇಳಿದ್ರಿವ ಅಂತ ತಿಳ್ಕೊಂಡು ಕೇಳೋದು. ನೋಡ್ರಿ, ಅಪ್ಪವ್ರು ಬಂದಾರ, ಹಿರೇಮಠ ಅಪ್ಪ, ವಿರಕ್ತ ಮಠ ಅಪ್ಪವ್ರು ಬರಾಕತ್ತಾರ. ಎಲ್ಲರ ಮನಸ್ಸು ಇಲ್ಲೇ ಅದ. ಅವ್ರು ಅಲ್ಲಿದ್ರು ಕೂಡ ಮನಸ್ಸ ಇಲ್ಲೇ ಅದ. ನಮ್ಮ ಭಕ್ತರು ಎಲ್ಲರೂ ಬರಾಕತ್ತಾರೋ ಇಲ್ಲೋ, ಕೇಳಾಕತ್ತಾರೋ ಇಲ್ಲೋ, ಹೆಂಗ್ ನಡೆದೈತೋ ಏನು ಅಂತ ತಿಳ್ಕೊಂಡು ಬರ್ಬರ್ತಾ ಏನ್ರಿಪ್ಪ ಈ ಬಸವ ಪುರಾಣ ಬಹಳ ಅದ್ಭುತ ಇದೆ. ನೋಡ್ರಿ, ಇವತ್ತಿನಿಂದ ನೋಡ್ರಿ, ಇದ್ರ ಮಾತ್ರ ಬೇರೆ. ಬಸವ ಪುರಾಣ ನಿನ್ನೆ ದಿವಸ ಏನ್ ಕೇಳಿದ್ರಿ? ಕೈಲಾಸದ ವರ್ಣನೆ. ಜ್ಞಾನಪೀಠದ ಮೇಲೆ ಶಿವ, ಪಾರ್ವತಿ, ಗಣಪ, ಷಣ್ಮುಖ ದೇವಾನು ದೇವತೆಗಳು ಆನಂದದಲ್ಲಿ ಇರತಕ್ಕಂಥ ಸಮಯದೊಳಗ ನಾರದ ಮಹರ್ಷಿಗಳು ಬಂದ್ರು. ಹೇ ಪರಮಾತ್ಮ, ನೀ ಕೈಲಾಸದೊಳಗ ಬಹಳ ಆನಂದದಿಂದ ಕುಂತಿ. ಆದ್ರೆ ಭೂಲೋಕದೊಳಗ ಅಧರ್ಮ, ಅನ್ಯಾಯ, ಅತ್ಯಾಚಾರ ನಡೆದದ. ಭೂಲೋಕವನ್ನು ಉದ್ಧಾರ ಮಾಡಕ ನೀನು ಅವತಾರವನ್ನ ಎತ್ತಬೇಕು. ಆವಾಗ ಶಿವ ಅಂತನ ಏನಂತ? ಈ ಸಲ ಭೂಲೋಕವನ್ನು ಉದ್ಧಾರ ಮಾಡಕ ನಾನು ಅವತಾರ ಎತ್ತುವುದಿಲ್ಲ, ನನ್ನ ವಾಹನನಾಗಿರ್ತಕ್ಕಂಥ ನಂದೀಶ. ನಂದೀಶನೊಳಗಂಥ ಶಕ್ತಿ ಅದ ಏನು? ಯಾಕಿಲ್ಲ? ಹಿಂದೆ ಶಿಲಾದನೆಂಬ ಮುನಿ ಸಣ್ಣ ಸಣ್ಣ ಶಿಲೆಗಳನ್ನೇ ಆಯ್ದು ತಿಂದು ಕಠಿಣ ತಪಸ್ಸನ್ನ ಮಾಡಿ ನನ್ನನ್ನ ಒಲಿಸಿಕೊಂಡ. ಏನು ಬೇಕು ಅಂತ ಕೇಳಿದಾಗ ನಿನ್ನಷ್ಟೇ ಸಾಮರ್ಥ್ಯನಿರ್ತಕ್ಕಂಥ ಮಗನನ್ನ ಕೊಡು ಅಂದ. ಆವಾಗ ನಾನು ಕೊಟ್ಟಿರ್ತಕ್ಕಂಥ ಮಗನೇ ಈ ನಂದೀಶ. ಈ ನಂದೀಶನು ಸಾಮಾನ್ಯ ಅಲ್ಲ. ಮತ್ತೆ ಈತ ನನ್ನ ಕುರಿತು ತಪಸ್ಸು ಮಾಡ್ದ. ಅವನ ತಪಸ್ಸಿಗೆ ಮೆಚ್ಚಿ ಏನು ಬೇಕು ಅಂತ ಕೇಳಿದಾಗ ಸದಾವಕಾಲ ನಿನ್ನ ಸಾನ್ನಿಧ್ಯವನ್ನೇ ಕೊಡು ಅಂತ ಕೇಳದೆ, ಅದಕ್ಕೆ ಯಾವಾಗಲೂ ಕೂಡ ಈ ನಂದೀಶ ನನ್ನ ವಾಹನನಾಗಿ ನನ್ನ ಜೊತೆಯಲ್ಲೇ ಇರ್ತಾನ. ಹೇ ನಂದೀಶ, ಭೂಲೋಕವನ್ನು ಉದ್ಧಾರ ಮಾಡಾಕ ನೀನು ಅವತಾರವನ್ನ ಎತ್ತಬೇಕಪ್ಪ. ಅಯ್ಯ ಶಿವನೇ, ನಿನ್ನನ್ನು ಬಿಟ್ಟು ನಾನು ಭೂಲೋಕಕ್ಕೆ ಹೋಗಲಾರೆ. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ಆವಾಗ ಶಿವ ಅಂತಾನ, ನೀ ಮುಂದೆ ನಡಿ ಅಷ್ಟ. ಗುರು ಲಿಂಗ ಜಂಗಮ ರೂಪದಿಂದ ನಾನು ಬಂದು ನಿನಗೆ ದರ್ಶನ ಕೊಡ್ತೇನೆ. ಅಷ್ಟೇ ಯಾಕ, ಇಲ್ಲಿ ಇರ್ತಕ್ಕಂಥ ಎಲ್ಲ ರುದ್ರಗಣಗಳು ಭೂಲೋಕದಲ್ಲಿ ಅವತಾರ ಎತ್ತಿ ನಿನ್ನನ್ನು ಬಂದು ಕೂಡ್ತಾರೆ ಎಲ್ಲರೂ. ನಡಿ ಅಂತ ತಿಳ್ಕೊಂಡು ಶಿವ ಅಪ್ಪಣೆ ಮಾಡ್ದ. ನಂದೀಶ ಈ ಭೂಲೋಕಕ್ಕೆ ಬಂದ ಎಂತಕ್ಕಂಥ ವಿಚಾರ ನಿನ್ನೆ, ಹೌದಲ್ರಿ ಬಾ? ನಿನ್ನೆ ಇದೇ ಕೇಳಿರಲ್ಲ. ಯಾಕೆ ಇದು ಹೇಳುದು ಅಂತಂದ್ರೆ, ಯಾರು ನಿನ್ನ ಬಂದಿಲ್ಲ ಅವರಿಗೂ ಸ್ವಲ್ಪ ತಿಳಿಲಿ. ಯಾಕೆ ಹಿಂದೆ ತಿಳಿದು ಮುಂದೆ ಹೋದ್ವಿ ಅಂತಂದ್ರೆ ಅದರ ಆನಂದ ಬೇರೆ ಇರ್ತದ. ನಂದೀಶ ಭೂಲೋಕದತ್ತ. ಭೂಲೋಕದಲ್ಲಿ ಸಂಚಾರ ಮಾಡ್ತಾ 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 ಭಾರತದ ಒಂದು ಪ್ರದೇಶಕ್ಕೆ ನಂದೀಶ ಬರ್ತಾ. ನೀವು ಕೇಳಬಹುದು, ಏನ್ರಿ ಅಪ್ಪವ್ರ, ಬೇರೆ ಬೇರೆ ದೇಶಗಳಲ್ಲಿ ಮಹಾತ್ಮರ ಆಗಿ ಹೋಗಿಲ್ಲ, ನಮ್ಮ ಭಾರತ ದೇಶದೊಳಗೆ ಯಾಕೆ ಹೆಚ್ಚಿಗೆ ಮಹಾತ್ಮರು ಅವತಾರ ಎತ್ತಾರ ಅಂತ ಕೇಳಬಹುದು. ಯಾಕ ಅಂತಂದ್ರ ಈ ಭಾರತ ಇದು ಪುಣ್ಯ ಭೂಮಿಯದ. ಗ್ರೀಕ್ ದೇಶದ ಮ್ಯಾಕ್ಸ್ ಮುಲ್ಲರ್ ಅಂತ ತಿಳ್ಕೊಂಡು ತತ್ವಜ್ಞಾನ,
ಎಲ್ಲರ ಲಕ್ಷ್ಯ ಈ ಕಡೆನೇ ಐತಲ್ರಿ ಬಾ. ಜಯ ನಮ ಪರಾಪತೆ ಶಿವ ಹರ ಹರ ಖಂಡೇಶ್ವರ ಮಹಾರಾಜ ಕಿ, ಸಂಗಮೇಶ್ವರ ಮಹಾರಾಜ ಕಿ. ಮತ್ತೆ ನಿಮ್ಮ ಮನಸ್ಸು ಈ ಕಡೆ ಎಳಿಬೇಕು. ನಾ ಹೇಳಿದ್ನಲ್ಲ ಅದು ಆ ಕಡೆ ಈ ಕಡೆನೂ ಓಡ್ತದ. ಮತ್ತದಕ್ಕೆ ಹಿಡ್ಕೊಂಡು ತರ್ಬೇಕು. ನಮ್ಮ ಕೆಲಸ, ನಿಮ್ಮ ಕೆಲಸ ಏನು ಅಂತಂದ್ರೆ ಮನಸ್ಸಿಗೆ ಹಂಗ ಸಣ್ಣ ಬಿಡುವುದು. ನಮ್ಮ ಕೆಲಸ ಏನು ಅಂತಂದ್ರೆ ಅದು ಹಿಡ್ಕೊಂಡು ತಂದು ಮತ್ತೆ ನಮ್ಮ ಕಡೆ ನಿಲ್ಲಿಸೋದು. ನನ್ನ ಕಡೆ ನೋಡ್ರಿ, ಅಷ್ಟು ದೂರಿಂದ ಬಂದಿರೋದು. ಮ್ಯಾಕ್ಸ್ ಮುಲ್ಲರ್, ಗ್ರೀಕ್ ದೇಶದ ತತ್ವಜ್ಞಾನಿ. ಭಾರತ ದೇಶ ಬಹಳ ಶ್ರೇಷ್ಠ ಅದ. ಅದು ಯಾಕರ ಶ್ರೇಷ್ಠ ಇರಬಹುದು ಅಂತ ತಿಳ್ಕೊಂಡು ಭಾರತ ದೇಶ ನೋಡಕ್ಕಂತ ಬಂದ. ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಭಾರತವನ್ನು ಸಂಚಾರ ಮಾಡ್ದ. ತಿರುಗದ. ಒಬ್ರು ಯಾರೋ ಕೇಳ್ತಾರ, ಏನಪ್ಪ ಪುಣ್ಯಾತ್ಮ, ನೀನು ಗ್ರೀಕ್ ದೇಶದವನು, ಭಾರತ ದೇಶಕ್ಕೆ ಬಂದು ಬೇಸಿಗೆ ಮಳೆ ಚಳಿ ಅನ್ಲಾರ್ದಂಗ 3 ವರ್ಷ ಭಾರತ ದೇಶ ತಿರುಗದಿ, ಆದ್ರೆ 1 ದಿವಸನೂ ಕೂಡ ಕಾಲಾಗ ಚಪ್ಪಲಿ ಹಾಕೊಳ್ಳಿಲ್ಲಲ್ಲ, ಯಾಕ? ನೋಡ್ರಿ, ಬಹಳ ಅದ್ಭುತ ಮಾತದ. 3 ದಿವಸ ತಿರುಗದಿ ಭಾರತ ದೇಶ, 3 ವರ್ಷ ತಿರುಗದಿ, ಕಾಲಲ್ಲಿ ಚಪ್ಪಲಿಯನ್ನು ಮೆಟ್ಟಿಕೊಳ್ಳಲಾರದೆ 3 ವರ್ಷ ಈ ಭಾರತ ದೇಶವನ್ನು ತಿರುಗದಿ, ನೀ ಕಾಲಾಗೆ ಯಾಕೆ ಚಪ್ಪಲಿಯನ್ನು ಹಾಕೊಳ್ಳಿಲ್ಲ ಅಂತ ತಿಳ್ಕೊಂಡು ಮ್ಯಾಕ್ಸ್ ಮುಲ್ಲರ್ಗೆ ಕೇಳಿದಾಗ, ಆ ಗ್ರೀಕ್ ದೇಶದ ತತ್ವಜ್ಞಾನಿ ಅಂತನ, ನಾ ದೇವಸ್ಥಾನದೊಳಗ ಚಪ್ಪಲಿಯನ್ನು ಹಾಕಿಕೊಳ್ಳುವುದಿಲ್ಲ. ಭಾರತ ದೇಶ, ಇಡೀ ಭಾರತ ದೇಶ ನನ್ನ ಪಾಲಿಗೆ ಅದೊಂದು ದೇವಸ್ಥಾನದಷ್ಟು ಪವಿತ್ರ. ಹೀಗಾಗಿ ಈ ದೇಶದೊಳಗೆ ನಾನು ಚಪ್ಪಲಿಯನ್ನು ಮೆಟ್ಟಿಕೊಳ್ಳುವುದಿಲ್ಲ ಅಂತ ಆ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನಂದ ಬಳಿಕ ಈ ದೇಶ ಎಷ್ಟು ಪವಿತ್ರ ಇರಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದ್ರು. ಹಿಂದೂ ಧರ್ಮವನ್ನು ಪ್ರಚಾರ ಮಾಡಿ ಭಾರತದ ಒಂದು ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಯನ್ನು ಪ್ರಚಾರ ಮಾಡಿ ಮರಳಿ ಭಾರತಕ್ಕೆ ಬಂದರು. ವಿಮಾನದಿಂದ ಇಳಿದಿದ್ದೇ ತಡ. ಬೊಗಸೆ ತುಂಬ ಮಣ್ಣನ್ನು ತೆಗೆದುಕೊಂಡು ತಮ್ಮ ಮೈ ಮೇಲೆ ಸುರುಕೊಂಡ್ರು ಸ್ವಾಮಿ ವಿವೇಕಾನಂದರು. ಅಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಕೇಳ್ತಾರ, ಯಾಕ್ರಿ ವಿವೇಕಾನಂದ್ರ, ನಿಮ್ಮ ಮೈ ಮೇಲೆ ಮಣ್ಣು ಯಾಕೆ ಸುರುಕೊಂಡ್ರಿ? ಅವಾಗ ವಿವೇಕಾನಂದರಂತಾರ, ನೋಡ್ರಿಪ್ಪ, ನಾನು ಅಮೇರಿಕಕ್ಕೆ ಹೋಗಿದ್ದೆ. ಅಮೇರಿಕ ಅದು ಭೋಗ ಭೂಮಿ. ಸುಖದ ಸುಪ್ಪತ್ತಿಗೆ ಶ್ರೀಮಂತಿಕೆಯಲ್ಲಿ ಇರ್ತಕ್ಕಂಥ ಭೂಮಿ ಅದು ಅಮೇರಿಕ. ಅಲ್ಲಿ ತಿರುಗಾಡಿ ತಿರುಗಾಡಿ ಅಲ್ಲಿಯ ಸಂಸ್ಕಾರ ಸಂಸ್ಕೃತಿಯನ್ನು ನೋಡಿ ನೋಡಿ ನನ್ನ ಮೈನು ಹೊಲಸಾಗಿತ್ತು, ನನ್ನ ಮನಸ್ಸು ಕೂಡ ಹೊಲಸಾಗಿತ್ತು. ಯಾಕೆ ಈ ಮಣ್ಣು ನನ್ನ ಮೈ ಮೇಲೆ ಹಾಕೊಳ್ಳಕತ್ತೀನಿ ಅಂತಂದ್ರ, ಈ ಭಾರತ ದೇಶದ ಭೂಮಿ ಇದು ಭೋಗ ಭೂಮಿ ಅಲ್ಲ, ಇದು ಯೋಗ ಭೂಮಿ. ಯೋಗ ಭೂಮಿ. ಇಲ್ಲಿ ಅನೇಕ ಶರಣರು, ಸಂತರು, ಮಹಾತ್ಮರು ಈ ನೆಲವನ್ನ ತುಳಿದು 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 ಪವಿತ್ರ ಮಾಡ್ಯಾರ. ಈ ಮಣ್ಣನ್ನ ನನ್ನ ಮೈ ಮೇಲೆ ಹಾಕೊಂಡೆ ಅಂತಂದ್ರ ಮತ್ತೆ ನಾನು ಪವಿತ್ರ ಆಗ್ತೀನಿ ಅನ್ನೋ ದೃಷ್ಟಿಯಿಂದ ಮಣ್ಣನ್ನು ಮೈ ಮೇಲೆ ಹಾಕೊಂಡಿನಿ ಅಂತಾರಂತ ಸ್ವಾಮಿ ವಿವೇಕಾನಂದರು. ಎಂಥ ಭೂಮಿ ಇರಬೇಕು ಇದು. ಎಷ್ಟು ಪವಿತ್ರ ನಮ್ಮ ಭಾರತ ದೇಶದ ಈ ಮಣ್ಣು ಅಂತಂದ್ರ ಹಣಿಗೆ ಹಚ್ಕೊಂಡ್ರೆ ಸಾಕು, ವಿಭೂತಿ ಹಚ್ಕೊಂಡಷ್ಟು ಪುಣ್ಯ ಬರ್ತದ ಅಂತ ಭೂಮಿ ನಮ್ಮ ಭಾರತದ ಭೂಮಿ. ಇಂಥ ಭಾರತದಲ್ಲಿಯೇ ನಾನು ಜನ್ಮವನ್ನು ಎತ್ತಬೇಕು ಅಂತ ತಿಳ್ಕೊಂಡು ನಂದೀಶ ಆಕಾಶ ಮಾರ್ಗವಾಗಿ ಭಾರತಕ್ಕೆ ಬಂದ. ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದ ಅಂತಂದ್ರ ಮತ್ತೆ ನಮ್ಮ ಕರ್ನಾಟಕಕ್ಕೆ ಬಂದ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತಾರ. ಯಾರು? ಕುವೆಂಪು ಅವರು. ಯಾಕೆ? ಕನ್ನಡದ ನೆಲ, ಕನ್ನಡದ ಜಲ ಅಷ್ಟೊಂದು ಪವಿತ್ರ. ನಾನು ಈ ಕನ್ನಡ ನಾಡಿನಲ್ಲಿಯೇ ಜನ್ಮವನ್ನ ಎತ್ತಬೇಕು ಅಂತ ತಿಳ್ಕೊಂಡು ಆ ನಂದೀಶ ಆಕಾಶ ಮಾರ್ಗವಾಗಿ ಎಲ್ಲಿಗೆ ಬಂದ ಅಂತಂದ್ರ ಇಂಗಳೇಶ್ವರ ಬಾಗೇವಾಡಿ. ಈಗ ನಾವೆಲ್ಲರೂ ಅದಕ್ಕೆ ಬಸವನ ಬಾಗೇವಾಡಿ, ಬಸವನ ಬಾಗೇವಾಡಿ ಅಂತ ಕರಿತೀವಿ. ವಿಜಯಪುರ ಜಿಲ್ಲೆ ಇಂಗಳೇಶ್ವರ ಬಾಗೇವಾಡಿ. ಆ ಇಂಗಳೇಶ್ವರ ಬಾಗೇವಾಡಿ ಒಳಗ ಅಗ್ರಹಾರದ ನಾಯಕ
ಮಾದರಸ ಶೈವ ಬ್ರಾಹ್ಮಣ ಕುಟುಂಬ. ಬಸವಣ್ಣನವರ ಇತಿಹಾಸ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿಪ್ಪ. ಬಹಳ ಸುಂದರ ಅದ, ಬಹಳ ಅದ್ಭುತ ಅದ. ನೀವು ಒಮ್ಮೆ ಕೇಳಿದ್ರೆ ಸಾಕು, ಇನ್ನು ಕೇಳಬೇಕು ಅನ್ನಿಸ್ತದ. ಇವತ್ತು ಬಂದ್ರೆ ಸಾಕು, ನಾಳೆ ನಿಮಗೆ ಯಾರು ಕರೆಯುವುದ ಬೇಡ. ಬಸವಣ್ಣನ ಪುರಾಣ ನಾವು ಕೇಳಬೇಕು ಅಂತ ತಿಳ್ಕೊಂಡು ಅಷ್ಟೊಂದು ಆಸಕ್ತಿಯಿಂದ ಬರ್ತೀರಿ. ಯಾಕ? ಬಸವಣ್ಣನ ಚರಿತ್ರೆನೇ ಅಷ್ಟೊಂದು ಅದ್ಭುತ ತಂಗಿ. ಇಂಗಳೇಶ್ವರ ಬಾಗೇವಾಡಿ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸ, ಆತನ ಧರ್ಮ ಪತ್ನಿ ಮಾದಲಾಂಬಿಕೆ. ಇವರಿಗೆ ಒಬ್ಬಳೇ ಮಗಳು ನಾಗಲಾಂಬಿಕೆ ಅಂತ. ಆ ನಾಗಲಾಂಬಿಕೆ ಹುಟ್ಟಿ 12 ವರ್ಷ ಆದರೂ ಕೂಡ ಮತ್ತು ಮಕ್ಕಳಾಗಿದ್ದಿಲ್ಲ. ಯಾರಿಗೆ? ಈ ಮಾದರಸ ಮತ್ತು ಮಾದಲಾಂಬಿಕೆಗೆ. ಆ ಬಾಗೇವಾಡಿಯೊಳಗ ಒಂದು ಜಾಗೃತವಾಗಿರ್ತಕ್ಕಂಥ ದೇವಸ್ಥಾನ. ಹೆಂಗ ನಮ್ಮ ಮಾದನ ಹಿಪ್ಪರ್ಗಿಯೊಳಗ ಸಂಗಮೇಶ್ವರ ದೇವಸ್ಥಾನ, ಖಂಡೇಶ್ವರ ದೇವಸ್ಥಾನ ಜಾಗೃತವೋ, ಹಂಗ ಅಲ್ಲಿ ನಂದೀಶ್ವರ ದೇವಸ್ಥಾನ ಬಹಳ ಜಾಗೃತ. ಈಗಲೂ ಕೂಡ ನೀವು ಬಸವನ ಬಾಗೇವಾಡಿಗೆ ಹೋದ್ರಿ ಅಂತಂದ್ರ ಆ ದೇವಸ್ಥಾನಕ್ಕೆ ಮೊದಲು ಹೋಗ್ರಿ. ಏನು ಬಸವಣ್ಣ, ಎಷ್ಟು ಎತ್ತರದ ಬಸವಣ್ಣ, ಎಷ್ಟು ಅಪರೂಪದ ಒಂದು ಕಲೆ, ಏನು ಅದರಲ್ಲಿ ಇರ್ತಕ್ಕಂಥ ಒಂದು ಚಿತ್ಕಳೆ. ನೋಡ್ತಾ ಇದ್ರ ಹಂಗ ನೋಡ್ಬೇಕು ಅನಿಸ್ತದ. ಅಂತ ಅದ್ಭುತ ಬಸವಣ್ಣ, ಬಸವನ ಬಾಗೇವಾಡಿಯ ಬಸವಣ್ಣ. ಆ ಬಸವಣ್ಣನಿಗೆ ಈ ಮಾದಲಾಂಬಿಕೆ ಬೇಡ್ಕೊಳ್ತಾಳ, ಯಪ್ಪ ಬಸವಣ್ಣ, ನಂದೀಶ, ಮಗಳು ಹುಟ್ಟಿ 12 ವರ್ಷ ಆತು. ನಮ್ಮ ಕುಲ ಉದ್ಧಾರಕ್ಕಾಗಿ, ನಮ್ಮ ಮನೆತನದ ಜ್ಯೋತಿಯನ್ನ ಬೆಳಗಿಸೋದಕ್ಕಾಗಿ ಒಂದು ಗಂಡು ಮಗನನ್ನು ಕೊಟ್ಟು ಕಾಪಾಡು ಅಂತ ತಿಳ್ಕೊಂಡು ನಂದೀಶನಿಗೆ ವ್ರತವನ್ನ ಮಾಡ್ತಾ ಇದ್ದಾಳೆ ಮಾದಲಾಂಬಿಕೆ. ದಿವಸ ಬರ್ತಾಳ, ಪೂಜೆಯನ್ನ ಮಾಡ್ತಾಳ, ಹೂಪತ್ರಿ ಧರಿಸ್ತಾಳ, ಆನಂದದಿಂದ ಮಂಗಳಾರತಿಯನ್ನ ಮಾಡ್ತಾಳ. ಹಿಂಗ ಭಕ್ತಿಯಿಂದ ಆ ಬಸವಣ್ಣನ ಪೂಜೆಯನ್ನ ಮಾಡಕತ್ತಾಳ ಮಾದಲಾಂಬಿಕೆ. ಒಂದು ದಿವಸ ಮಂಗಳಾರತಿ ಮಾಡಿ ಕಣ್ತುಂಬ ಆ ಬಸವಣ್ಣನನ್ನ ನೋಡ್ತಾ ಮನಸ್ಸಿನಲ್ಲಿ ಹಿಂಗ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಕ್ಕಂಥ ಸಮಯದೊಳಗ ಏನಾಯ್ತು ಅಂತಂದ್ರ ಆ ಬಸವಣ್ಣನ ಬಲಭಾಗದ ಹೂವು ಕೆಳಗೆ ಬಿದ್ದು ಬಿಡುತ್ತು. ಯಾವಾಗ ಬಲಭಾಗದ ಹೂವು ಬಿತ್ತೋ ಅಲ್ಲಿ ಇರ್ತಕ್ಕಂಥ ಅರ್ಚಕ, ಪೂಜೆ ಮಾಡ್ತಕ್ಕಂಥ ಪೂಜಾರಿ, ಯವಾ ಬಸವಣ್ಣ ನಿಮಗ ಬಲಭಾಗದ ಹೂವು ಆಶೀರ್ವಾದವಾಗಿ ಕೊಟ್ಟಾನ, ತಗೊಳ್ರಿ ಅಂತ ತಿಳ್ಕೊಂಡು ಹಿಂಗ ಕೊಡಾಕ ಬರುದ ತಡ ಭಕ್ತಿಯಿಂದ ಉಡಿಯೊಳಗ ಆ ಹೂವನ್ನ ತೆಗೆದುಕೊಂಡು ಆ ಹೂವನ್ನ ಆ ಕಣ್ಣಿಗೆ, 2 ಕಣ್ಣಿಗೆ ಸ್ಪರ್ಶ ಮಾಡಿಕೊಂಡು ತಲೆಯಲ್ಲಿ ಮುಡ್ಕೊಳ್ತಾಳ ಮಾದಲಾಂಬಿಕೆ. ಬಂದಳು, ಗಂಡಗೆ ಹೇಳಿದಳು. ಗಂಡಗೆ ಬಹಳ ಸಂತೋಷ ಆಯ್ತು. ರಾತ್ರಿ ಆತು, ಮಲ್ಕೊಂಡ್ರು. ಮಾರನೇ ದಿವಸ ನಸುಕಿನ ಜಾವ ಕನಸು ಬಿದ್ದದ. ಯಾರಿಗೆ? ಮಾದಲಾಂಬಿಕೆಗೆ ಕನಸು ಬಿದ್ದದ. ಕನಸಿನೊಳಗ ಸಾಕ್ಷಾತ್ ನಂದೀಶ್ವರನೇ ಜಂಗಮ ಅವತಾರವನ್ನ ಎತ್ಯಾನ. ಏನದು? ಮೈ ತುಂಬ ಕಾವಿ ಬಟ್ಟೆ ಅದವ, ಹಣಿ ತುಂಬ ವಿಭೂತಿ ಅದ, ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಅದ. ಅವ್ವಾ ಅಂತ ಹೇಳಿ ಕರೆದ ನಂದೀಶ. ಕೈ ಜೋಡಿಸ್ತಳು ಮಾದಲಾಂಬಿಕೆ. ಅವ್ವಾ, ನಿನ್ನ ಭಕ್ತಿ ಬಹಳ ದೊಡ್ಡದು, ನಿನ್ನ ಭಕ್ತಿಗೆ ನಂದೀಶ ಮೆಚ್ಚಾನ. ಪರಮಾತ್ಮನ ಅನುಗ್ರಹದಂತೆ ನಂದೀಶನೇ ನಿನ್ನ ಹೊಟ್ಟಿಯೊಳಗ ಮಗನಾಗಿ ಹುಟ್ಟತನವ. ಹುಟ್ಟದ ಬಳಿಕ ಆ ಮಗನಿಗೆ ಬಸವಣ್ಣ ಅಂತ ನಾಮಕರಣ ಮಾಡಬೇಕು ನೋಡು ತಾಯಿ ಅಂತ ತಿಳ್ಕೊಂಡು ಹಿಂಗ ಹೇಳ್ತಾನ. ಆಯ್ತು ಯಪ್ಪ ಅಂತ ತಿಳ್ಕೊಂಡು ಈ ತಾಯಿ ಕೈ ಜೋಡಿಸ್ತಾಳ. ಕೈ ಜೋಡಿಸೋದೇ ತಡ ಆ ಜಂಗಮ ಸ್ವರೂಪದಲ್ಲಿ ಇರ್ತಕ್ಕಂಥ ನಂದೀಶ ಬೆಳ್ಳಗೆ ಬೆಳಕಾಗಿ ಆ ತಾಯಿಯ ಗರ್ಭವನ್ನ ಪ್ರವೇಶ ಮಾಡ್ತಾನ. ಯಾರ್ದು? ಮಾದಲಾಂಬಿಕೆಯ ಗರ್ಭವನ್ನ ಪ್ರವೇಶ ಮಾಡಲ್ಲ. ಯಾವಾಗ ಆ ಬೆಳಕ ತಾಯಿಯ ಗರ್ಭವನ್ನ ಪ್ರವೇಶ ಮಾಡ್ದಂಗಾತು, ಎಚ್ಚರಾಗಿ ಬಿಡ್ತು. ನಸುಕಿನ ಜಾವ ಆಗಿ ಬಿಟ್ಟಿತ್ತು. ಪಕ್ಕದಲ್ಲಿಯೇ ಮಲಗಿಕೊಂಡಿರ್ತಕ್ಕಂಥ ಮಾದರಸರನ್ನ ಏನ್ರಿ ಹೇಳ್ರಿ ಅಂತ ತಿಳ್ಕೊಂಡು ಎಬ್ಬಶಾಳ. ಯಾಕಂತ ಕೇಳ್ತಾರ. ಏನಿಲ್ಲ, ಕನಸು ಬಿದ್ದಿತ್ತು. ಕನಸಿನೊಳಗೆ ಸಾಕ್ಷಾತ್ ನಂದೀಶ್ವರನೇ ಬಂದು
ನಿನ್ನ ಹೊಟ್ಟೆಯೊಳಗೆ ಮಗನಾಗಿ ನಾನು ಹುಟ್ಟು ಬರ್ತೀನಿ, ಆ ಮಗನಿಗೆ ಬಸವಣ್ಣ ಅಂತ ತಿಳ್ಕೊಂಡು ನಾಮಕರಣ ಮಾಡಬೇಕು ಅಂತ ತಿಳ್ಕೊಂಡು ಅಪ್ಪಣೆ ಮಾಡ್ಯಾನ. ಈ ಬಹಳ ಚಲೋ ಆತಲ್ಲ ಅಂತ ತಿಳ್ಕೊಂಡು ಇಬ್ರು ಖುಷಿಯಿಂದ ಎದ್ದಾರ, ಸ್ನಾನ ಮಾಡ್ಯಾರ, ಪೂಜೆ ಮಾಡಿಕೊಂಡು ನಂದೀಶನ ದೇವಸ್ಥಾನಕ್ಕೆ ಬಂದಾರ. ನಂದೀಶನಿಗೆ ಮಂಗಲವನ್ನ ಹಾಡ್ಯಾರ. ಕನಸು ಸುಳ್ಳಾಗಲಿಲ್ಲ. ಬಿದ್ದಿರ್ತಕ್ಕಂಥ ಕನಸು ಸುಳ್ಳಾಗ್ಲಿಲ್ಲ. ಯಾಕ? ಮುಂದೆ ಕೆಲವೇ ದಿನಗಳಲ್ಲಿ ಗರ್ಭವನ್ನು ಧರಿಸಿದಳು ಮಾದಲಾಂಬಿಕೆ. ಯಾಕ? ಶಿವನ ಕೃಪಾ. ಅವನು ಕೃಪಾ ಆಯ್ತು ಅಂತಂದ್ರೆ ಮುಗಿದು ಹೋಗ್ಬಿಡ್ತು. ಮತ್ತೊಂದೇನದ ಹೇಳ್ರಿ, ಏನಂತಾರ ಬಸವಣ್ಣವರು? ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನಹುದು, ನೀನೊಲಿದರೆ ವಿಷವು ಅಮೃತಬಹುದು, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿಪ್ಪವು ಕೂಡಲ ಸಂಗಮ ದೇವ. ಅವನು ಕೃಪಾ ಆಯ್ತು ಅಂತಂದ್ರೆ ಸಾಕು. ಒಣಗಿರ್ತಕ್ಕಂಥ ಗಿಡ ಚಿಗುರ್ತದಂತ, ಬರಡಾಗಿರ್ತಕ್ಕಂಥ ಆಕಳ ಹೈನು ಕೊಡ್ತದಂತ, ವಿಷ ಇದ್ದಿದ್ದು ಕೂಡ ಅಮೃತ ಆಗ್ತದಂತ. ನಾವು ಮನಸ್ಸಿನೊಳಗ ಇಂಥದ್ದು ಆಗಬೇಕು ಅಂತ ತಿಳ್ಕೊಂಡು, ಇಂಥದ್ದು ಬೇಕು ಅಂತ ತಿಳ್ಕೊಂಡು ಬಯಸಿದ್ರೆ ಸಾಕು, ಕಣ್ಣೆದುರು ಬಂದು ಬೀಳ್ತದಂತ. ಯಾಕ? ಅದು ಪರಮಾತ್ಮನ ಕೃಪಾ, ಸದ್ಗುರುವಿನ ಕೃಪಾ. ಯಾವಾಗ ಕನಸಿನೊಳಗ ನಂದೀಶ ಹೇಳಿಬಿಟ್ಟ, ಸುಳ್ಳಾಗಲಿಲ್ಲ. ಗರ್ಭ ಧರಿಸಿದಳು. 3 ತಿಂಗಳಾಯ್ತು, 6 ತಿಂಗಳಾಯ್ತು, 7-8 ತಿಂಗಳ ಶಿವ ಬಯಕೆಗಳು ಕಾಡಾಕತ್ತು. ಶಿವ ಪುರಾಣವನ್ನ ಕೇಳಬೇಕು, ಶಿವಭಕ್ತಿಯನ್ನ ಮಾಡಬೇಕು, ಶಿವಜ್ಞಾನವನ್ನ ಪಡ್ಕೊಳ್ಬೇಕು, ಅತ್ತಿ ಮಾವಂದಿರ ಸೇವೆಯನ್ನ ಮಾಡಬೇಕು, ಗುರುಲಿಂಗ ಜಂಗಮರ ಸೇವೆಯನ್ನ ಮಾಡಬೇಕು ಎಂಬತಕ್ಕಂಥ ಬಯಕೆಗಳು ಶುರುವಾದು. 8 ತಿಂಗಳ 9 ತಿಂಗಳ ಹೇರಿಗೆಗಾಗಿ ಎಲ್ಲಿಗೆ ಬಂದಿದ್ದಾಳೆ ಮಾದಲಾಂಬಿಕೆ ಅಂತಂದ್ರೆ ಆಕೆಯ ತವರು ಮನೆಯಾಗಿರ್ತಕ್ಕಂಥ ಇಂಗಳೇಶ್ವರ. ಬಾಗೇವಾಡಿಯಿಂದ ಅದೇನು ಬಹಳ ದೂರ ಇಲ್ಲ, ಒಂದು 15-20 ಕಿಲೋಮೀಟರ್ ಅಷ್ಟೇ. ಹೇರಿಗೆಗಾಗಿ ತವರು ಮನೆಗೆ ಬಂದಾಳ ಮಾದಲಾಂಬಿಕೆ. ಇತ್ತ ಬಾಗೇವಾಡಿಯೊಳಗ ಒಂದು ಘಟನೆ ನಡೀತದ. ಅದನ್ನ ಕೇಳಿದ್ರೆ ಪಟ್ಟ್ಯಾಗಿನ ಕಣ್ಣು ಚುರ್ರ ಅಂತ ಬರ. ಶ್ರೇಷ್ಠ ಕುಲದವರ ಓಣಿಯೊಳಗ ಒಂದು ಕರು ಸತ್ತಾದ. ಸತ್ತಿರ್ತಕ್ಕಂಥ ಕರುವನ್ನ ಎತ್ಕೊಂಡು ವೈರಿ ಅಂತ ತಿಳ್ಕೊಂಡು ಯಾರಿಗೆ ಹೇಳ್ಯಾರಂತಂದ್ರ, ಒಬ್ಬ ದಲಿತರ ಹುಡುಗ, ಆತನ ಹೆಸರು ಕೇತಾ ಅಂತ. ವಯಸ್ಸು ಅಷ್ಟೇ ಒಂದು 17-18 ವಯಸ್ಸು ಆ ಹುಡುಗನಿಗೆ. ಸತ್ತಿರ್ತಕ್ಕಂಥ ಕರು ಒಯ್ಬೇಕು ಅಂತ ತಿಳ್ಕೊಂಡು ಬಂದಾನ. ಅದನ್ನು ಹೊತ್ಕೊಂಡು ತನ್ನ ಕೇರಿ ಕಡೆಗೆ ಒಯ್ಬೇಕು ಅಂತ ತಿಳ್ಕೊಂಡು ನಡೆದಿರ್ತಕ್ಕಂಥ ಸಮಯದೊಳಗ ಆ ಓಣಿಯೊಳಗ ಒಂದು ಮನೆಯೊಳಗ ಬಂದು ಪೂಜಾ ನಡೆದದ. ಆ ಪೂಜೆಯ ಸಮಯದೊಳಗ ಹೋಮ ಹವನ ಕಾರ್ಯಕ್ರಮ ನಡೆದದ. ಆ ಹೋಮ ಹವನ ಕಾರ್ಯಕ್ರಮದೊಳಗ ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರು ಅಬ್ದಿ ಸ್ವರಯುಕ್ತವಾಗಿ ವೇದ ಘೋಷಗಳನ್ನ ಮಾಡ್ತಾ ಇದ್ದಾರ, ಮಂತ್ರಗಳನ್ನ ಹೇಳ್ತಾ ಇದ್ದಾರ. ಹೋಮ ಹವನ ನಡೀತು ಅಂತಂದ್ರೆ ಅದರೊಳಗ ಹವಿಸ್ಸು ಅಂತ ಹಾಕ್ತಾರ. ಘಮ್ ಅಂತ ಮೂಗಿಗೆ ಒಳ್ಳೆಯ ವಾಸನೆ ಬರ್ತದೆ. ಆ ವಾಸನೆ ಮೂಗಿಗೆ ಬಡಿತು. ಆ ಮನೆಯಲ್ಲಿ ಹೇಳ್ತಾ ಇರ್ತಕ್ಕಂಥ ಮಂತ್ರಗಳ ನಾದ ಕಿವಿಗೆ ಬಡಿತು. ಈ ದಲಿತರ ಹುಡುಗ ವಿಚಾರ ಮಾಡ್ತಾನ, ಏನಾರ ನಡೆದಿರ್ಬೇಕು ಇವ್ರ ಮನ್ಯಾಗ. ಎಷ್ಟು ಘಮ್ ಅಂತ ವಾಸನೆ ಬರಾಕತ್ತದ, ಎಷ್ಟು ಚಂದ ಮಂತ್ರ ಹೇಳಕತ್ತಾರ. ನೋಡರೆ ನೋಡ್ಬೇಕು ಅಂತ ತಿಳ್ಕೊಂಡು ಏನು ಮಾಡ್ದ ಅಂತಂದ್ರ, ಆ ಸತ್ತಿರ್ತಕ್ಕಂಥ ಕರು ಹೊರಗಡೆ ಇರ್ತಕ್ಕಂಥ ಕಟ್ಟಿ ಮೇಲೆ ಇಟ್ಟವನ 1-2 ಹೆಜ್ಜೆ ಒಳಗೆ ಬಂದು ಏನ್ ನಡೆದದ ಅಂತ ತಿಳ್ಕೊಂಡು ಹಿಂಗ ಹಣಿಕೆ ಹಾಕಿ ನೋಡಕತ್ತಾನ. ನೋಡ್ತಾ ಇರ್ತಕ್ಕಂಥ ಸಮಯದೊಳಗ ಆ ಮನೆಯ ಒಡೆಯನಾಗಿರ್ತಕ್ಕಂಥ ನರಸಿಂಹ ಪೆದ್ದಿ ಈತನನ್ನ ನೋಡೋದೇ ತಡ ಜೋರಾಗಿ ಕೂಗಾಟಕ್ಕೆ ಶುರು ಮಾಡಿಬಿಟ್ಟ, ಕಿರುಚಾಟಕ್ಕೆ ಶುರು ಮಾಡಿಬಿಟ್ಟ. ಕುಲ ಕೆಡ್ತ್ರೆಪೋ, ಧರ್ಮ ಕೆಡ್ತ್ರೆಪೋ. ಒಬ್ಬ ಹೊಲೆಯರ ಹುಡುಗ ಬ್ರಾಹ್ಮಣರ ಮನೆಯೊಳಗೆ ಬಂದು ನಾವು ಮಾಡ್ತಕ್ಕಂಥ ಪೂಜಾ ನೋಡುವಂಗಾತು, ನಾವು ಹೇಳ್ತಕ್ಕಂಥ ಮಂತ್ರ ಕೇಳುವಂಗಾತು. ಧರ್ಮ ಕೆಡ್ತು ಅಂತ ತಿಳ್ಕೊಂಡು ಜೋರಾಗಿ ಕೂಗಾಟಕ್ಕೆ ಶುರು ಮಾಡಿಬಿಟ್ಟ. ಇದನ್ನ ಕೇಳಿರ್ತಕ್ಕಂಥ ಪಾಪ ಆ ದಲಿತರ ಹುಡುಗ ಏನು ಅಪರಾಧ ಆಯ್ತು ನನ್ನಿಂದ, ಏನು ನನ್ನಿಂದ ತಪ್ಪಾಗಿರ್ಬಹುದು ಅಂತ ತಿಳ್ಕೊಂಡು ಹೆದರ್ದವನ ಓಡಿ 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 ಬಂದು ತನ್ನ ಕೇರಿಯೊಳಗಿರ್ತಕ್ಕಂಥ ಮನ್ಯಾಗ ಗಡಗಡ ಅಂತ ನಡ್ಕೊಂತ ಕುಂತು ಬಿಟ್ಟ. ಇತ್ತ ಸುಮ್ಮ ಕುಂಡ್ರಲಿಲ್ಲ ನರಸಿಂಹ ಪೆದ್ದಿ.
ಒಬ್ಬ ದಲಿತರ ಹುಡುಗ ನಮ್ಮ ಮನೆಯ ಹೊಸ್ತಿಲನ್ನು ತುಳಿದಾನ ಅಂದ ಬಳಿಕ ಅವನಿಗೆ ಶಿಕ್ಷೆ ಆಗಬೇಕು. ಎಂಥ ಶಿಕ್ಷೆ ಆಗಬೇಕು ಅಂತಂದ್ರೆ ಮುಂದಿನ ದಿನಮಾನದೊಳಗೆ ಯಾವ ದಲಿತರು ಕೂಡ ನಮ್ಮ ಮನೆಯ ಹೊಸ್ತಿಲ ತುಳಿಬಾರ್ದು, ಅಂಥ ಘೋರ ಶಿಕ್ಷೆ ಆಗಬೇಕು. ಆಗಿನ ಕಾಲ ಹಂಗಿದ್ರಪ್ಪ. ದೀನ ದಲಿತರ ಪರಿಸ್ಥಿತಿ ಬಸವಣ್ಣ ಹುಟ್ಟುವ ಪೂರ್ವದೊಳಗೆ ಹೆಂಗಿತ್ತು ಅಂತಂದ್ರ ನಾಯಿ ನೊಣ ನರ್ಜಕ್ಕಿಂತಲೂ ಕೂಡ ಕೀಳಾಗಿ ಕಾಣ್ತಿದ್ರು ದಲಿತರನ್ನ. ಅಂಥ ಪರಿಸ್ಥಿತಿ ಇತ್ತು ಬಸವಣ್ಣನ ಪೂರ್ವದೊಳಗ. ಏನು ಅವ್ರ ಕೆಲಸ ಅಂತಂದ್ರ ಏನು ಉಚ್ಚ ಕುಲದವರು ಶ್ರೇಷ್ಠ ಕುಲದವರು ಅಂತ ಹೇಳಿ ಏನದಾರ ಅವರ ಮಲಮೂತ್ರವನ್ನ ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ ಇತ್ತು, ಮಲ ಹೊರುವ ಪದ್ಧತಿ. ಆ ಕೆಟ್ಟ ವಾಸನೆ ಮೂಗಿಗೆ ಬಡಿತು ಅಂತಂದ್ರ ರಸ್ತೆಯಲ್ಲಿ ಉಗುಳುವಂಗೂ ಕೂಡ ಇಲ್ಲ, ರಸ್ತೆ ಅಪವಿತ್ರ ಆಗ್ತದ ಅಂತ ತಿಳ್ಕೊಂಡು ಕೊಳ್ಳಾಗ ಗಡಿಗೆ ಕಟ್ಕೋಬೇಕು. ಅವರು ಉಗುಳು ಬಂದ್ರು ಗಡಿಗ್ಯಾಗ ಉಗುಳ್ಬೇಕು. ನಮ್ಮ ಓಣ್ಯಾಗ ಇವ್ರು ನಡೆದು ಹೋದ್ರು ಅಂತಂದ್ರ ಇವ್ರು ಹೆಚ್ಚಿ ನಾವು ತುಳಿಬೇಕಾಗ್ತದ, ನಾವು ಅಪವಿತ್ರ ಆಗ್ತೀವಿ ಅಂತ ತಿಳ್ಕೊಂಡು ಏನ್ ಮಾಡ್ಬೇಕು, ಅವರು ಬೆನ್ನಿಗೆ ಕಂಟಿ ಕಟ್ಕೊಂಡು ತಿರುಗಾಡ್ಬೇಕು, ಕಸಬರಿಗೆ ಕಟ್ಕೊಂಡು ತಿರುಗಾಡ್ಬೇಕು. ಇವ್ರು ಮುಂದೆ ಹೋದಂಗ ಹಿಂದ ಆ ಕಸಬರಿಗೆ ಅಥವಾ ಆ ಕಂಟಿ ಅದನ್ನ ಅಳಿಸ್ಕೊಂತ ಬರಬೇಕು. ಇಷ್ಟು ಕೆಟ್ಟ ಪರಿಸ್ಥಿತಿ ದೀನ ದಲಿತರ ಪರಿಸ್ಥಿತಿ. ಪ್ರತಿಫಲ ಏನು? ಆ ಉಚ್ಚ ಕುಲದವರು ಹುಟ್ಟು ಬಿಟ್ಟಿರ್ತಕ್ಕಂಥ ಬಟ್ಟೆಗಳನ್ನು ಇವರು ತೊಟ್ಟುಕೊಳ್ಬೇಕು. ಅವರು ಕೊಟ್ಟಿರ್ತಕ್ಕಂಥ ಹಳಸಿದ ಆ ಎಂಜಲು ಆ ಅನ್ನವನ್ನ ಇವರು ಊಟ ಮಾಡಬೇಕು. ಸಾಲಿ ಕಲಿಯುವಂಗಿಲ್ಲ, ಚಲೋ ಮನಿ ಕಟ್ಕೊಳ್ಳುವಂಗಿಲ್ಲ. ಯಾಕೆ? ಇವರು ಸ್ಥಿತಿವಂತರಾದ್ರೆ ನಮ್ಮ ಮನೆಯಾಗ ದುಡಿಯವರು ಯಾರು ಅನ್ನೋ ಒಂದು ಕೆಟ್ಟ ವಿಚಾರ. ಇಂಥ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿ ಬಸವಣ್ಣನ ಜನನ ಪೂರ್ವದೊಳಗ ಇದ್ದಿರ್ತಕ್ಕಂಥ ಸಂದರ್ಭ. ನರಸಿಂಹ ಪೆದ್ದಿ ಅಂತಾನ ನನ್ನ ಮನೆಯ ಹೊಸ್ತಿಲನ್ನು ತುಳಿದಿರ್ತಕ್ಕಂಥ ಆ ದಲಿತರ ಹುಡುಗನಿಗೆ ಘೋರ ಶಿಕ್ಷೆ ಆಗ್ಬೇಕು ಅಂತ ತಿಳ್ಕೊಂಡು ಆ ಓಣಿಯಲ್ಲಿ ಇರ್ತಕ್ಕಂಥ ಅಂದ್ರೆ ಆ ಉಚ್ಚ ಕುಲದವರ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನ ಕೂಡಿಸಿ ಒಂದು ಮೀಟಿಂಗ್ ಅಂದ್ರೆ ಒಂದು ಸಮಾಲೋಚನೆಯನ್ನ ಮಾಡ್ತಾರ. ಹೆಂಗ್ ಮಾಡಬೇಕು, ಅವನಿಗೆ ಎಂಥ ಶಿಕ್ಷೆ ಕೊಡಬೇಕು. ಒಂದು ತೀರ್ಮಾನಕ್ಕೆ ಬಂದ್ರು. ಇನ್ನು ಮುಂದೆ ಯಾವ ದಲಿತನೂ ಕೂಡ ನಮ್ಮ ಮನೆ ಪ್ರವೇಶ ಮಾಡಬಾರ್ದು, ಅಂತ ಶಿಕ್ಷೆ ಕೊಡಬೇಕು. ಅದನ್ನು ನೋಡಿ ಎಲ್ಲರೂ ಗಡಗಡ ಅಂತ ನಡಗಬೇಕು ಅಂತ ತಿಳ್ಕೊಂಡು ಎಂಥ ಶಿಕ್ಷೆ ಪ್ರಕಟಣೆ ಮಾಡ್ತಾರ ಅಂತಂದ್ರ, ಯಾವ ಕಿವಿಯಿಂದ ನಾವು ಹೇಳ್ತಕ್ಕಂಥ ಮಂತ್ರವನ್ನ ಕೇಳಿದಾನೋ ಆ ಹುಡುಗ ಆತನ ಕಿವಿಯೊಳಗ ಕಾದ ಕಬ್ಬಿಣದ ರಸವನ್ನ ಹಾಕಬೇಕು, ಇದೇ ಶಿಕ್ಷೆ ಅಂತ ತಿಳ್ಕೊಂಡು ತೀರ್ಮಾನ ಮಾಡೇ ಬಿಟ್ರು. ಹಾಗಾದ್ರ ಯಾವ ದಿವಸ ಮಾಡಬೇಕು ಆ ಶಿಕ್ಷೆ? ಮುಂದೆ 3-4 ದಿನಗಳಲ್ಲಿ 1131 ಇಸ್ವಿ ಆನಂದ ನಾಮ ಸಂವತ್ಸರ ವೈಶಾಖ ಶುದ್ಧ ತೃತೀಯ ಬೆಳಗಿನ ಜಾವಕ್ಕ ಅವನ ಕಿವಿಯೊಳಗ ಕಾದ ಕಬ್ಬಿಣದ ರಸವನ್ನ ಹಾಕಬೇಕು ಅಂತ ತಿಳ್ಕೊಂಡು ಅದು ಪ್ರಕಟಣೆ ಮಾಡಬೇಕು. ಇತ್ತ ಪಾಪ ಆ ದಲಿತರ ಹುಡುಗ, ಆ ದಲಿತರ ತಂದೆ ತಾಯಿಗಳು, ಬಂಧು ಬಳಗದವರದು, ದಲಿತರ ಕೇರಿಯಲ್ಲಿರ್ತಕ್ಕಂಥ ಎಲ್ಲಾ ಜನ ಸಿಕ್ಕ ಅವರ ಪಾದಕ್ಕೆ ಬೀಳ್ತಾರೆ, ಕಾಲಿಗೆ ಬೀಳ್ತಾರೆ. ಯಪ್ಪ, ಇನ್ನು ಮುಂದೆ ಅಂತ ತಪ್ಪು ನಾವು ಮಾಡುವುದಿಲ್ಲ. ಕಾದ ಕಬ್ಬಿಣದ ರಸ ಕಿವಿಯೊಳಗ ಹಾಕರ ಯಾವ ತಾನೇ ಉಳಿಯಾಕ ಸಾಧ್ಯ ಅದ? ಅವ ವಿಲಿ ಒದ್ದಾಡಿ ಸತ್ತು ಹೋಗ್ತಾನ್ರಿಪ್ಪ, ಅದಕ್ಕೆ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಎಲ್ಲರೂ ಕೇಳ್ತಾರೆ. ಖರೆ ಅವ್ರ ಮಾತು ಕೇಳೋರು ಯಾರೂ ಕೂಡ ಇಲ್ಲ. ಆ ದಿನ ಬಂದೇ ಬಿಡುತ್ತೆ. ಬೆಳಗಿನ ಜಾವ ಬಂದ ಕಡೆಗೆ ಆ ಕಬ್ಬಿಣವನ್ನ ಕುದಿಸಕತ್ತಾರ. ಕತಕತ ಅಂತ ಕಬ್ಬಿಣ ಕುದಿಯಕತ್ತದ. ಇತ್ತ ಪಾಪ ಆ ದಲಿತರ ಕುಟುಂಬ ಅದ, 8-10 ಕುಟುಂಬ. ಆ ಹುಡುಗನನ್ನ ಕೈಕಾಲು ಕಟ್ಟಿ ಎಳ್ಕೊಂಡು ತಂದು ಒಗದಾರ. ವಿಲಿ ಒದ್ದಾಡಕತ್ತಾನ. ನನ್ ತಪ್ಪಾಯ್ತ್ರಿಪ್ಪ, ಇನ್ನು ಮುಂದೆ ನಾ ಅಂತದ್ ಮಾಡುವುದಿಲ್ಲ. ನನ್ನ ಕಿವಿಯೊಳಗ ಕಬ್ಬಿಣದ ರಸ ಹಾಕಕ್ ಹೋಗ್ಬೇಡ್ರಿಪ್ಪ, ನಾ ಸತ್ ಹೋಗ್ತೀನಿ ಅಂತಾನ. ಆದ್ರೂ ಕೂಡ ಕೇಳೋರಿಲ್ಲ. ಕಬ್ಬಿಣದ ರಸ ಕಿವಿಯೊಳಗ ಹಾಕಿದ್ರ ಹೆಂಗ ಇವ ಒದ್ದಾಡ್ತಾನ, ಹೆಂಗ ಸಾಯ್ತಾನ ನೋಡಾಕಂತ ತಿಳ್ಕೊಂಡು ಸಾಕಷ್ಟು ಜನ ಕೂಡ್ಯಾರ. ಆದ್ರ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸ ವಿಚಾರ ಮಾಡಕತ್ತನ. ಪಾಪ ಈ ಹುಡುಗ ಅಂತೇನು ತಪ್ಪು ಮಾಡ್ಯಾರ? ಕಬ್ಬಿಣದ ರಸ ಇವನ ಕಿವಿಯೊಳಗ ಹಾಕ್ಬೇಕಲ್ಲ. ಶಿವ, ಇದು ಎಂಥ ಅನ್ಯಾಯ ಅಂತ ತಿಳ್ಕೊಂಡು ಮನಸ್ಸಿನೊಳಗ ವಿಚಾರ ಮಾಡಕತ್ತಾನ. ಆದ್ರ ನರಸಿಂಹ ಪೆದ್ದಿ ಮಾತ್ರ ಈ ಶಿಕ್ಷೆ ಆಗಬೇಕು ಅಂತ ತಿಳ್ಕೊಂಡು ಹಠ ಹಿಡ್ದಾನ. ಸಮಯ ಆತು, ಬೇಗ ಕಬ್ಬಿಣದ ರಸ ಕಿವಿಯೊಳಗ ಹಾಕ್ರಿ ಅಂತ ತಿಳ್ಕೊಂಡು
ಯಾವಾಗ ಆ ಸಭೆಯೊಳಗ ಆಜ್ಞೆ ಆತೋ, 4-6 ಮಂದಿ ಆ ಕೇತನನ್ನ ಹಿಂಗೆ ಹಿಡಿದಾರ ಗಟ್ಟಿಯಾಗಿ. ಕಬ್ಬಿಣದ ರಸ ಹತ್ತಿರ ತಗೊಂಡು ಬಂದಾರ. ಇನ್ನೇನು ಕಿವಿಯೊಳಗ ಹಾಕಬೇಕು ಅನ್ನುವಷ್ಟರಲ್ಲಿ ಒಬ್ಬ ಓಡೋಡಿ ಬಂದು ಮಾದರಸನ ಕಿವಿಯೊಳಗ ಏನೋ ಹೇಳಿದ್ದೆ ತಡ. ಮಾದರಸನ ಮುಖ ಹಿಂಗ ಅರಳಿ ಬಿಡುತ್ತೋ. ಇನ್ನೇನು ಕಿವಿಯೊಳಗ ಕಾದ ಕಬ್ಬಿಣದ ರಸ ಹಾಕ್ಬೇಕನ್ನಕತ್ತಿದ್ರು. ಅವರಿಗೆ ಮಾದರಸ ಅಂತನ ಈ ಶಿಕ್ಷೆ ರದ್ದಾಗಲಿ, ಈ ಶಿಕ್ಷೆ ರದ್ದಾಗಲಿ. ನರಸಿಂಹ ಪೆದ್ದಿ ಕೇಳ್ತಾನ, ಯಾಕ ಮಾದರಸ, ಈ ಶಿಕ್ಷೆ ಯಾಕೆ ರದ್ದಾಗಬೇಕು? ಆವಾಗ ಮಾದರಸ ಅಂತಾನ, ಒಂದು ಸಂತೋಷದ ವಾರ್ತೆಯನ್ನ ಕೇಳಿದ ನಂತರ ಪಾಪ ಒಬ್ಬ ಬಡವನಿಗೆ ಶಿಕ್ಷೆಯನ್ನ ಕೊಡೋದು ಅದು ಅನ್ಯಾಯ ಆಗ್ತದ, ಅದಕ್ಕೆ ಈ ಶಿಕ್ಷೆ ರದ್ದಾಗಲಿ. ಅಂಥ ಸಂತೋಷದ ಸುದ್ದಿ ಏನಾಯ್ತು ಮಾದರಸ? ಏನಿಲ್ಲ, ಅಪರೂಪಕ್ಕ ನನಗ ಗಂಡು ಮಗು ಹುಟ್ಟ್ಯಾದ ಅಂತ ತಿಳ್ಕೊಂಡು ಈಗ ನಮ್ಮ ಆಳು ಬಂದು ಹೇಳ್ಯಾನ. ಅಪರೂಪಕ್ಕೆ ಹುಟ್ಟಿರ್ತಕ್ಕಂಥ ಗಂಡು ಮಗು ಅದು. ಯಾವಾಗ ಗಂಡು ಮಗು ಹುಟ್ಟದ ಆ ಸುದ್ದಿ ಕೇಳಿದ್ರೆ ಸಾಕು, ಗೋದಾನ, ಭೂದಾನ, ಸುವರ್ಣದಾನ ಅಂತ ತಿಳ್ಕೊಂಡು ಊರಾಗಿರ್ತಕ್ಕಂಥ ಜನರಿಗೆ ಸಿಹಿಯನ್ನ ಹಂಚಬೇಕು. ಆ ಸಿಹಿಯನ್ನ ಹಂಚತಕ್ಕಂಥ ಸಮಯದೊಳಗ ಒಬ್ಬನಿಗೆ ಇಂಥ ಶಿಕ್ಷೆ ಕೊಡುವುದು ತಪ್ಪಾಗ್ತದ, ಅದಕ್ಕೆ ಈ ಶಿಕ್ಷೆ ರದ್ದಾಗಲಿ ಅಂತ ತಿಳ್ಕೊಂಡು ಯಾವಾಗ ಅಂದ, ಶಿಕ್ಷೆ ರದ್ದಾತು. ಅಂದು ಹುಟ್ಟಿರ್ತಕ್ಕಂಥ ಮಗು ಬೇರೆ ಯಾರು ಇರಲಿಲ್ಲ, ಆತನೇ ವಿಶ್ವಗುರು ಬಸವಣ್ಣ. ಹುಟ್ಟಿದ ದಿನದಿಂದಲೇ ದೀನ ದಲಿತರನ್ನ ಉದ್ಧಾರ ಮಾಡ್ತಾನೆ ಹುಟ್ಟಿದಾತ ಬಸವಣ್ಣ. ಯಾವಾಗ ಮಗು ಹುಟ್ಟ್ಯಾದ ಅಂತ ತಿಳ್ಕೊಂಡು ಸುದ್ದಿ ಗೊತ್ತಾತು ಮಾದರಸನಿಗೆ. ಕುದುರೆಯನ್ನ ಹತ್ತಿ ಎಲ್ಲಿಗೆ ಬಂದ? ಇಂಗಳೇಶ್ವರಕ್ಕೆ ಬಂದ ಮಾದರಸ. ಮನೆಗೆ ಬಂದ, ಹೆಂಡತಿಯ ತವರು ಮನೆಗೆ ಬಂದ. ಗಂಡು ಮಗು ಹುಟ್ಟ್ಯಾದ. ಎಲ್ಲರೂ ಸಂತೋಷದಿಂದ ಇರ್ತಾರೆ ಅಂತ ತಿಳ್ಕೊಂಡಿದ್ದ. ಆದ್ರೆ ಎಲ್ಲರ ಮುಖಗಳು ಕೂಡ ಬಾಡಿಬಿಟ್ಟಾವ. ಕುದುರೆ ಇಳಿದು ಬಂದು ನೋಡ್ತಾನ, ಎಲ್ಲರ ಮುಖಗಳು ಕೂಡ ಬಾಡಿಬಿಟ್ಟಾವ. ಮಾತಾಡಿಸ್ತಾರ, ಎಲ್ಲರೂ ಅಷ್ಟು ಚೆನ್ನಾಗಿ ಮಾತಾಡವಲ್ರು. ಯಾಕ ಅಂತ ತಿಳ್ಕೊಂಡು ಆ ಹೆಂಡತಿ ಇರತಕ್ಕಂಥ ಕೋಣೆಗೆ ಬಂದ ಮಾದರಸ. ಪರ್ಸದ ಮೇಲೆ ಮಲ್ಕೊಂಡಿದ್ದಾಳೆ. ಯಾರು? ಮಾದಲಾಂಬಿಕೆ. ಪಕ್ಕದೊಳಗೆ ಗಂಡು ಮಗು ಅದ. ಹೆಂಡತಿಯ ಕಣ್ಣೊಳಗ ನೀರದಾವ. ಸುತ್ತೆಲ್ಲ ಜನ ನಿಂತಾರ. ಯಾಕಂತ ಕೇಳ್ತಾನ ಮಾದರಸ. ಆವಾಗ ಅಲ್ಲಿರ್ತವ್ರಂತಾರ, ಮಾದರಸ ಅಪರೂಪಕ್ಕೆ ಗಂಡು ಮಗು ಹುಟ್ಟ್ಯಾದೇನೋ ಖರೆ, ಆದ್ರೆ ನೋಡು ಹೆಂಗ ಕಲ್ಲು ಬಿದ್ದಂಗ ಬಿದ್ದಾಗ. ಹುಟ್ಟಿದ ಕೂಡಲೇ ಅಳಲಿಲ್ಲ, ಕಣ್ಣು ತೆರಿಲಿಲ್ಲ, ತಾಯಿ ಎದೆ ಹಾಲು ಮುಟ್ಟಲಿಲ್ಲ, ನಿಸ್ತೇಜವಾಗಿ ಬಿದ್ದದು ಅಂತ ತಿಳ್ಕೊಂಡು ಯಾವಾಗ ಮಾದರಸನಿಗೆ ಹೇಳಿದ್ರು, ಆವಾಗ ಆ ವೈದ್ಯರನ್ನ ಕರೆಸ್ರಿ, ಈ ವೈದ್ಯರನ್ನ ಕರೆಸ್ರಿ, ಆ ಜ್ಯೋತಿಷಿಗಳನ್ನ ಕರೆಸ್ರಿ, ಅಂಥ ರಾಯರನ್ನ ಕರೆಸ್ರಿ, ಇಂಥ ರಾಯರನ್ನ ಕರೆಸ್ರಿ ಅಂತ ತಿಳ್ಕೊಂಡು ಏನೆಲ್ಲ ಉಪಚಾರ ಮಾಡಿದ್ರು ಕೂಡ ಮಗು ಕಣ್ಣು ತೆರಿಲಿಲ್ಲ, ತಾಯಿಯ ಎದೆ ಹಾಲನ್ನು ಮುಟ್ಟಲಿಲ್ಲ. ಇದೇ ಸಮಯದೊಳಗೆ ಮನೆಗೆ ಒಬ್ಬ ಶಿವಯೋಗಿ ಬಂದಾಗ, ಕಾಲಲ್ಲಿ ಆವುಗೆಯನ್ನು ಮೆಟ್ಟಿಕೊಂಡಿರ್ತಕ್ಕಂಥ ಒಬ್ಬ ಶಿವಯೋಗಿ ನೇರವಾಗಿ ಆ ಮಾದರಸನ ಮನೆಗೆ, ಅಂದ್ರೆ ಆ ಮಾದಲಾಂಬಿಕೆಯ ಮನೆಗೆ ಬಂದ. ನೋಡ್ತಾನ ಮಾದರಸ ಅವರನ್ನ. ಮೈ ತುಂಬ ಕಾವಿ ಬಟ್ಟೆ ಅದಾವ, ನೀಳವಾಗಿರ್ತಕ್ಕಂಥ ಜಡೆ, ಗಡ್ಡ, ಮೀಸೆ, ಕೊರಳೊಳಗ ರುದ್ರಾಕ್ಷಿ ಲಿಂಗ, ಕೈಯಲ್ಲಿ ಕಮಂಡಲ ಯೋಗದಂಡ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅನ್ಕೊಂತ ನೇರವಾಗಿ ಆ ಬಸವ ಮಗು ಮಲ್ಕೊಂಡಿರ್ತಕ್ಕಂಥ ಒಂದು ಕೋಣೆಗೆ ಬಂದ ಕೂಡಲೇ ಆ ಮಗುವಿನನ್ನ ನೋಡ್ತಾರ ಯಾರು? ಬಂದಿರತಕ್ಕಂಥ ಶಿವಯೋಗಿಗಳು. ಆ ಮಗುವಿನನ್ನ ನೋಡಿದ ತಕ್ಷಣವೇ, ಏನೋ ಬಸವ, ಬಂದೆಯಾ ಬಸವ, ಈ ಲೋಕವನ್ನ ಉದ್ಧಾರ ಮಾಡಕ ಬಂದೆಯೇನೋ ಬಸವ ಅಂತ ತಿಳ್ಕೊಂಡು ಆ ಮಗುವಿನ ಹತ್ತಿರ ಬಂದು ತಮ್ಮ ಜೋಳಿಗೆಯಲ್ಲಿರ್ತಕ್ಕಂಥ ವಿಭೂತಿಯನ್ನ ತೆಗೆದು ಹಣಿಗೆ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅಂತ 3 ಸಲ ಹಣಿಗೆ ವಿಭೂತಿಯನ್ನು ಧರಿಸ್ತಾರ. ಕೊರಳಾಗಿರ್ತಕ್ಕಂಥ ಆ ಜೋಳಿಗೆಯಲ್ಲಿರ್ತಕ್ಕಂಥ ಒಂದು ರುದ್ರಾಕ್ಷಿಯನ್ನು ಕೂಡ ಕಟ್ತಾರ. ಅಷ್ಟೇ ಅಲ್ಲ, ಜೋಳಿಗೆಯಲ್ಲಿರ್ತಕ್ಕಂಥ ಒಂದು ಲಿಂಗುವನ್ನು ಕೂಡ ಆ ಮಗುವಿನ ಕೊರಳಾಗ ಕಟ್ಟಿ ಆ ಮಗುವಿನ ಮಸ್ತಕದ ಮೇಲೆ ಹಿಂಗ ಹಸ್ತವನ್ನ ಇಟ್ಟು ಒಂದು ಕ್ಷಣ ಕಣ್ಣನ್ನ ಮುಚ್ಚಿ ಓಂ ನಮಃ ಶಿವಾಯ ಎಂದು ತಿಳ್ಕೊಂಡು ಹಿಂಗ ಅಂದಿದ್ದೇ ತಡ ಮಗು ಕಣ್ಣು ತೆರೀತು. ಯಾವಾಗ ಮಗು ಕಣ್ಣು ತೆರೀತು, ತನ್ನ ಎದುರುಗಡೆ ಇರ್ತಕ್ಕಂಥ ಈ ಶಿವಯೋಗಿಯನ್ನ ನೋಡಿದ ಕೂಡಲೇ ಒಂದೀಟ ಮುಗುಳ್ನಗೆ ನಕ್ಕು ಗೊಳ್ಳಂತ ತಿಳ್ಕೊಂಡು ಜೋರಾಗಿ
ಚಟ್ಟಂತ ಚೀರಿ ಅಳ್ಳಾಕ ಶುರು ಮಾಡ್ತು. ಸುತ್ತಮುತ್ತ ಇದ್ದವರೆಲ್ಲರೂ ನಗಾಕ ಶುರು ಮಾಡಿಬಿಟ್ರು. ಯಾಕೆ? ಏ ಮಗು ಆರಾಮದ. ಹೌದಲ್ರಿವ? ಮಗು ಹುಟ್ಟದ ಕೂಡಲೇ ಅದು ಹತ್ರ ನೀವು ನಗತ್ತೀರಿ, ಹೌದೇನಿಲ್ಲ? ಒಂದ್ ವೇಳೆ ಅಳ್ಳಿಲ್ಲ ಅಂತಂದ್ರೆ ನೀವು ಅಳ್ತೀರಿ. ಯಾಕೆ? ಮಗು ಹುಟ್ಟದ ಕೂಡಲೇ ಅಳಬೇಕು, ಹತ್ರ ಅದು ಆರೋಗ್ಯ ಐತೆ ಅಂತ ಹೇಳಿ ತಿಳ್ಕೊಂಡು, ಹೌದಲ್ರಿವ? ಯಾವಾಗ ಇಲ್ಲಿ ಆ ಬಂದಿರತಕ್ಕಂಥ ಶಿವಯೋಗಿ ವಿಭೂತಿಯನ್ನು ಧರಿಸಿ ರುದ್ರಾಕ್ಷಿಯನ್ನು ಕಟ್ಟಿ ಕೊಳ್ಳಲ್ಲಿ ಲಿಂಗ ಧಾರಣೆಯನ್ನ ಮಾಡಿ ಆ ಮಗುವಿನ ಮಸ್ತಕದ ಮೇಲೆ ಹಸ್ತವನ್ನ ಇಟ್ಟು ಓಂ ನಮಃ ಶಿವಾಯ ಎಂದು ತಿಳ್ಕೊಂಡು ಉಪದೇಶ ಮಾಡಿದ್ರು, ಅವಾಗ ಕಣ್ಣು ತೆರೀತು. ಇವರನ್ನು ನೋಡಿ ಸ್ವಲ್ಪ ಕ್ಷಣ ನಕ್ಕು ಹತ್ತು ಬಿಡ್ತು. ಅವಾಗಿದ್ದವರಿಗೆಲ್ಲ ಸಂತೋಷ ಆಯ್ತು. ಯಾವಾಗ ಮಗು ಆರೋಗ್ಯ ಅಂತ ತಿಳ್ಕೊಂಡು ಗೊತ್ತಾತು, ಮಾದರಸ ಶಿವಯೋಗಿಯ ಪಾದಕ್ಕೆ ಬಿದ್ದ, ನಮಸ್ಕಾರ ಮಾಡ್ದ, ಎದ್ದು ಕೈ ಜೋಡಿಸಿ ಅಂತಾನಯ್ಯಪ್ಪ, ನಿಮ್ಮ ಪುಣ್ಯದಿಂದ ನನ್ನ ಮಗು ಬದುಕಿತು. ನೀವ್ಯಾರಪ್ಪ ಅಂತ ತಿಳ್ಕೊಂಡು ಮಾದರಸ ಕೇಳಿದ ತಕ್ಷಣವೇ ಆ ಬಂದಿರತಕ್ಕಂಥ ಶಿವಯೋಗಿ ಅಂತನ, ಮಾದರಸ ನಾವು ಕಪ್ಪಡಿ ಸಂಗಮದವರು.